ದೇವನಹಳ್ಳಿ ಪಟ್ಟಣದಲ್ಲಿ ಗಾಂಜಾ ಘಾಟು ಹೆಚ್ಚಾಗಿದೆ. ರಸ್ತೆಯಲ್ಲಿ ಗಾಂಜಾ ಸೇವಿಸಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಯುವಕರು. ಇನ್ನು ಸಂತೆಯ ಆವರಣದಲ್ಲಿ ನಶೆಯ ಗುಂಗಲ್ಲಿ ಯುವಕರು ತೇಲಾಡ್ತಾ ಇದ್ದಾರೆ. ಜಾರ್ಖಂಡ್ನಿಂದ ಕೆಲಸಕ್ಕೆ ಬಂದಿರುವಂತಹ ಯುವಕರಿಂದ ಈ ಹುಚ್ಚಾಟ ನಡೆದಿರುವಂತದ್ದು. ದೇವನಹಳ್ಳಿ ಪಟ್ಟಣದಲ್ಲಿ ಗಾಂಜಾ ಘಾಟು ಹೆಚ್ಚಾಗಿದೆ. ರಸ್ತೆಯಲ್ಲಿ ಗಾಂಜಾ ಸೇವಿಸಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಯುವಕರು. ಸಂತೆಯ ಆವರಣದಲ್ಲಿ ನಶೆ ಗುಂಗಲ್ಲಿ ತೇಲಾಡ್ತಾ ಇದ್ದಾರೆ. ಜಾರ್ಖಂಡ್ನಿಂದ ಬಂದಿದ್ದಂತಹ ಕೆಲಸಕ್ಕೆ ಅಂತ ಬಂದಿದ್ದಂತಹ ಹುಡುಗರು ನಶೆಯಲ್ಲಿ ವಿಚಿತ್ರವಾಗಿ ಮೂವರು ಯುವಕರು ಬಿದ್ದಿದ್ದಾರೆ. ಗಾಂಜಾ ವ್ಯಸನಿಗಳಿಗೆ ನೀರು ಹಾಕಿ ಬಡಿದೆಬ್ಬಿಸ್ತಾ ಇದ್ದಾರೆ ಪೊಲೀಸರು. ಇನ್ನು ಆಂಬ್ಯುಲೆನ್ಸ್ ಮೂಲಕ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಬಿದ್ದಿರುವಂತಹ ಗಾಂಜಾ ಯುವಕರನ್ನ ನೋಡೋದಕ್ಕೆ ಜನತೆ ಮುಗಿಬಿದ್ದು ಬಂದಿದ್ದಾರೆ. ಇನ್ನು ಸ್ಥಳಕ್ಕೆ ದೇವನಹಳ್ಳಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಈ ರೀತಿಯಾಗಿ ಗಾಂಜಾ ನಶೆಯಲ್ಲಿ ಯುವಕರು ಹುಚ್ಚಾಟವನ್ನು ಮೆರೆದಿರುವಂಥದ್ದು. ರಸ್ತೆಯಲ್ಲಿ ಗಾಂಜಾ ಸೇವಿಸಿ ಗಾಂಜಾ ನಶೆಯ ಗುಂಗಲ್ಲಿ ತೇಲಾಡ್ತಾ ಇರುವಂಥದ್ದು. ಸಂತೆ ಆವರಣದಲ್ಲಿ ಜಾರ್ಖಂಡ್ನಿಂದ ಬಂದಿರ್ತಾರೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ. ಈಗ ನಶೆಯಲ್ಲಿ ತೇಲಾಡ್ತಾ ಇದ್ದಾರೆ. ಗಾಂಜಾ ವ್ಯಸನಿಗಳಿಗೆ ನೀರು ಹಾಕಿ ಬಡಿದೆಬ್ಬಿಸ್ತಾ ಇದ್ದಾರೆ ಪೊಲೀಸರು. ಆಂಬ್ಯುಲೆನ್ಸ್ ನಿಂದ ಸರ್ಕಾರಿ ಆಸ್ಪತ್ರೆಗೆ ಕೂಡ ಅವ್ರನ್ನ ಕರ್ಕೊಂಡೋಗಿ ದಾಖಲಿಸಿದ್ದಾರೆ. ಗಾಂಜಾ ಘಾಟು ಹೆಚ್ಚಾಗ್ತಾ ಇದೆ ದೇವನಹಳ್ಳಿಯಲ್ಲಿ. ಗಾಂಜಾ ಸೇವಿಸಿ ಪ್ರಜ್ಞೆ ತಪ್ಪಿ ಬಿದ್ದಿರುವಂಥದ್ದು, ರಸ್ತೆಯಲ್ಲೇ ಮಲಗಿರುವಂಥದ್ದು. ಸಂತೆಯ ಆವರಣದಲ್ಲಿ ಜಾರ್ಖಂಡ್ನಿಂದ ಕೆಲಸಕ್ಕೆ ಅಂತ ಬಂದಿರ್ತಾರೆ ಇವರು. ಈಗ ಗಾಂಜಾ ನಶೆಯಲ್ಲಿ ತೇಲಾಡ್ತಾ ಇರುವಂಥದ್ದು. ಕೆಲಸಕ್ಕೆ ಅಂತ ಬಂದಂಥವರು ಯುವಕರು ಗಾಂಜಾ ನಶೆಯಲ್ಲಿ ತೇಲಾಡ್ತಾ ಇರುವಂಥದ್ದು. ದೇವನಹಳ್ಳಿಯಲ್ಲಿ ಗಾಂಜಾ ಸೇವಿಸಿ ಮೂವರು ಯುವಕರು ರಸ್ತೆಯಲ್ಲೇ ಮಲಗಿದ್ದಾರೆ. ರಸ್ತೆಯಲ್ಲೇ ಗಾಂಜಾ ನಶೆಯಲ್ಲಿ ತೇಲಾಡ್ತಾ ಇದ್ದಾರೆ. ಪೊಲೀಸರು ಅಲ್ಲಿಗೆ ಬಂದು ಅವರನ್ನ ನೀರು ಹಾಕಿ ಎಬ್ಬಿಸಿ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಜಾರ್ಖಂಡ್ನಿಂದ ಬಂದಿರ್ತಾರೆ ಕೆಲಸಕ್ಕೆ ಅಂತ, ಆದರೆ ಅವ್ರು ಮಾಡ್ತಾ ಇರುವಂತ ಕೆಲಸ ಇದು. ಗಾಂಜಾ ನಶೆಯಲ್ಲಿ ತೇಲಾಡ್ಕೊಂಡು ರಸ್ತೆ ಬದಿ ಹುಚ್ಚಾಟವನ್ನ ಮಾಡ್ತಾ ಇರುವಂಥದ್ದು. ರಸ್ತೆ ಮಧ್ಯ ಮಲಗಿರುವಂಥದ್ದು. ಏನಾದ್ರೂ ಹೆಚ್ಚು ಕಡಿಮೆ ಅಂತ ಆದ್ರೆ ಯಾರು ಹೊಣೆ? ಜಾರ್ಖಂಡ್ನಿಂದ ಕೆಲಸಕ್ಕೆ ಅಂತ ಬಂದು ಈ ರೀತಿಯಾದಂತಹ ನಶೆಯಲ್ಲಿ ತೇಲಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪೊಲೀಸರು ಕೂಡ ದಾಖಲಿಸಿಕೊಂಡಿದ್ದಾರೆ, ತನಿಖೆನ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲಿಂದ ಇವರಿಗೆ ಗಾಂಜಾ ಸಿಕ್ತು ಅನ್ನೋ ರೀತಿಯಾಗಿ. ಇನ್ನು ಆಸ್ಪತ್ರೆಗೆ ಕೂಡ ಅವರನ್ನ ದಾಖಲಿಸಲಾಗಿದೆ. ಸಂತೆ ಆವರಣದಲ್ಲಿ ಈ ರೀತಿಯಾಗಿ ನಶೆಯಲ್ಲಿ ತೇಲಾಡ್ತಾ ಇರುವಂಥದ್ದು ಯುವಕರು. ವಿಚಿತ್ರವಾಗಿ ಬಿದ್ದಿದ್ದಾರೆ 3 ಜನ ಯುವಕರು. ನೀರು ಹಾಕಿ ಬಡಿದೆಬ್ಬಿಸಿರುವಂಥದ್ದು ಅವರನ್ನು. ಆದ್ರೂ ಕೂಡ ಅವರಿಗೆ ಗಮನನೇ ಇಲ್ಲ ಏನಾಗ್ತಿದೆ ಏನು ಅಂತ. ಎಲ್ಲ ದಿನ